ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ಇದಕ್ಕೆ ಕಮಲ್ ಕಲರ್ ಥ್ರೆಡ್ಡು ಮತ್ತು 7 ನಂಬರ್ ಕ್ರೋಶೆ 0.95 mm ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರದ ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಈ ಬೀಡ್ ಸುತ್ತಲೂ ಚೈನು 5 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕಲ್ಲಿ ಈಗ ಫ್ರಂಟ್ ಸೈಡಿಗೆ ಬಂದು ಈ ಚೈನ್ ಇದೆಯಲ್ವ ಈಗ ಹಾಕಿರೋದು, ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಸ್ಮಾಲ್ ಬೀಡ್ ಇದೆಯಲ್ಲ, ನಾರ್ಮಲ್ ನಾವು ಸೇರಿಸೋದು ಮೆಟಲ್ ಬೀಡು, ಇದನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ. ಈ ಥರ ಈ ಬೀಡ್ ಸುತ್ತಲೂ 4 ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ. ದೊಡ್ಡ ಬೀಡ್ನ ಸುತ್ತಲೂ 4 ಸ್ಮಾಲ್ ಬೀಡು. ಇದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಈ ಥರ ಈಗ ಬ್ಯಾಕ್ ಸೈಡಿಗೆ ಬಂದು ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಳ್ಳಿ. ಬೀಡ್ನ ಸುತ್ತಲೂ 3 ಚೈನು ಈ 2 ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ, ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಅದನ್ನ ನೆಕ್ಸ್ಟಿಂದಲ್ಲಿ ಲಾಕ್. ಹೀಗೆ ಬೀಡ್ಗಳ ಸುತ್ತಲೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ. ಈಗ ಮತ್ತೆ 3 ಚೈನು ಕೊನೆಯಲ್ಲಿ ಇಲ್ಲಿ ಟರ್ನ್ ಮಾಡಿದಲ್ಲಿ ಈ ಬೀಡ್ನ ಸ್ವಲ್ಪ ಹಿಂದ್ಗಡೆ ಜಾಗ ಇರುತ್ತೆ. ಇಲ್ಲಿ ನೀವು ಮಾಡಿದಾಗ ಗೊತ್ತಾಗತ್ತೆ ನಿಮಗೆ. ಈಗ 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಬೀಡ್ನ ಹಿಂದೆ ಚೈನ್ಗಳು ಹಾಕಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬಂದಿದ್ದೀರಲ್ವ, ಇಲ್ಲಿ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಈ ಬೀಡ್ನ ಹಿಂದ್ಗಡೆ 3 ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಈಗ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಅದ 2ನೇ ಬೀಡ್ನ ಮೇಲೆ ಮತ್ತೆ ಬೀಡ್ಸ್, ಅಂದರೆ ಒಂದು ಬೀಡ್ನ ಹಿಂದೆ 2 ಸಾರಿ ನೋಡಿ. ಈಗ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡು ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಅದರಲ್ಲಿ ಇನ್ನೊಂದು ಡಬಲ್ ಕ್ರೋಶೆ,
ಮತ್ತು ಬೀಡ್. ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಬೀಡ್, ಇನ್ನೊಂದು ಡಬಲ್ ಕ್ರೋಶೆ ಅದರಲ್ಲಿ. ಈ ಕೊನೆ ಡಬಲ್ ಕ್ರೋಶೆ ಹಾಕಿ ಬೀಡ್ ಬೇಕಾಗಿಲ್ಲ. ಅಂದರೆ ಒಂದು ಬೀಡ್ನ ಬ್ಯಾಕ್ ಸೈಡಲ್ಲಿ ಎರಡೆರಡು ಸಾರಿ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ. ನೋಡಿ ಈ ಥರ ಬರುತ್ತೆ, ಆರ್ಚ್ ಗ್ರ್ಯಾಂಡ್ ಬರುತ್ತೆ. ಇದು ಎರಡು ಸೈಡು ಬೀಡ್ಸ್ ಆಗಿರೋದ್ರಿಂದ. ಇನ್ನು ನೆಕ್ಸ್ಟು 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ಈಗ ಇದೇ ಬೀಡ್, ರೌಂಡ್ ಬೀಡ್ ತಗೊಳ್ಳಿ. ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. 5 ಚೈನು. ಬ್ಯಾಕ್ ಸೈಡ್ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಸಿಂಗಲ್ ಕ್ರೋಶೆ, ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ. ಈ ಥರ ಮಾಡ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು 3 ಚೈನ್ ಮಾಡ್ಕೊಳ್ಳಿ. 3 ಚೈನು. ಇದೆರಡರ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡಿ ಬೀಡ್ ಪಕ್ಕ. ಮತ್ತೆ 3 ಚೈನು, ಮತ್ತೆ ಬೀಡ್ ಪಕ್ಕ ಲಾಕ್, ಮತ್ತೆ 3 ಚೈನು, ಮತ್ತೆ ಬೀಡ್ನ ಈ ಕಡೆ ಲಾಕ್, ಮತ್ತೆ 3 ಚೈನು. ಕೊನೆಯಲ್ಲಿ ಈ ಬೀಡ್ನ ಈ ಕಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ ಈಗ ಡಬಲ್ ಕ್ರೋಶೆ ಮಾಡೋದ್ರಿಂದ 2 ಚೈನ್. ಈಗ ಬೀಡ್ ಸೇರಿಸಿ, ಆ 2 ಚೈನಿಗೆ ಬೀಡ್ ಸೇರಿಸಿ. ಮತ್ತು ಈ 3 ಚೈನಲ್ಲಿ ಈ ಫಸ್ಟ್ ಬೀಡ್ನ ಹಿಂದ್ಗಡೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಬೀಡ್ ಸೇರಿಸಿ. ಇದು ಆ ಚೈನ್ ಒಂದು ಡಬಲ್ ಕ್ರೋಶೆ ಹಿಡ್ಕೊಂಡು ಕಾರಣ ಇದು ಒಂದು ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಬೀಡಲ್ಲಿ ಡಬಲ್ ಕ್ರೋಶೆ, ಬೀಡ್, ಮತ್ತು ಅದರಲ್ಲಿ ಆ ನೆಕ್ಸ್ಟ್ ಎರಡನೇದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಬೀಡ್. 2 ಡಬಲ್ ಕ್ರೋಶೆ, 2 ಬೀಡ್ ಆಗುತ್ತೆ ಒಂದೊಂದು ಬೀಡ್ನ ಹಿಂದ್ಗಡೆ. ಡಬಲ್ ಕ್ರೋಶೆ, ಬೀಡ್, ಮತ್ತು ಅದರಲ್ಲಿ ಇನ್ನೊಂದು. ಈ ಥರ ಪ್ರತಿಯೊಂದು ಬೀಡ್ನ ಹಿಂದ್ಗಡೆನೂ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕೊನೆಯದು ಬರೀ ಡಬಲ್ ಕ್ರೋಶೆ. ಇದನ್ನು ಇಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ 3 ಚೈನು ಕುಚ್ಚಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಚೆನ್ನಾಗಿ ಕಾಣಿಸುತ್ತೆ, ಇದು ಬೀಡೆಡ್ ಆಗಿರೋದ್ರಿಂದ ಸ್ಲ್ಯಾಂಟಿಂಗ್ ಆರ್ಚು. ನೋಡಿ ಈ ಥರ ಬರುತ್ತೆ. ಮಧ್ಯ 3 ಚೈನಲ್ಲಿ ಕುಚ್ಚು. ಪೂರ್ತಿ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸ್ಲ್ಯಾಂಟಿಂಗ್ ಆರ್ಚು ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು, ಅಥವಾ ಬೀಡೆಡ್ ಸ್ಲ್ಯಾಂಟಿಂಗ್ ಆರ್ಚು ಸಾರಿ ಕುಚ್ಚು. ಬೀಡ್ಸ್ಗಳು ಉಪಯೋಗಿಸಿದ್ದೀನಿ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ಸ್ಗಳು ಉಪಯೋಗಿಸಿರೋದ್ರಿಂದ ಬ್ರೈಡಲ್ ಸಾರಿಗಳಿಗೂ ಉಪಯೋಗಿಸ್ಕೋಬೋದು, ಜರಿ ಸಾರಿಗಳಿಗೂ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಕಮೆಂಟ್ ಮಾಡಿ, ನೀವು ಶೇರ್ ಮಾಡಿ ಯಾರಿಗಾರು. ಆಮೇಲೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.